ಬಳ್ಳಾರಿ ಶ್ರೀಕೃಷ್ಣ ದೇವರಾಯ ವಿವಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಘಟಿಕೋತ್ಸವ ಪ್ರಮಾಣ ಪತ್ರ ನೀಡುವಲ್ಲಿ ಭ್ರಷ್ಟಾಚಾರ ನಡೆದಿದೆ. ಪ್ರಮಾಣ ಪತ್ರದಲ್ಲಿ ಕುಲಪತಿ ಕುಲಸಚಿವರ ನಕಲು ಸಹಿ ಮಾಡಲಾಗಿದೆ. ಈ ರೀತಿ ಪ್ರತಿ ಪ್ರಮಾಣ ಪತ್ರಕ್ಕೆ 10,000 ದಿಂದ 15,000 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ನಕಲಿ ಸಹಿಯ ಪ್ರಮಾಣ ಪತ್ರವನ್ನು ಹಂಚಿಕೆ ಮಾಡಲಾಗಿದೆ. ವಿವಿಯ ಲಕ್ಷ ಆದಾಯಕ್ಕೆ ಸಿಬ್ಬಂದಿಯೇ ಈ ರೀತಿಯಾಗಿ ಕನ್ನ ಹಾಕ್ತಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಶಿವಾನಂದ್ ವಿವಿಯಲ್ಲಿ ಈಗ ಸಿಬ್ಬಂದಿಗಳೇ ಈ ತರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. 10-15 ಸಾವಿರ ರೂಪಾಯಿಗೆ ನಕಲಿ ಸಹಿ ಹಾಕೊಂಡು ಸರ್ಟಿಫಿಕೇಟ್ಗಳು ಇಶ್ಯೂ ಮಾಡ್ತಿರೋದು ಹೌದಾ? ವಿಜಯ್, ಮುಖ್ಯವಾಗಿ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಈಗ ಘಟಿಕೋತ್ಸವ ಏನು ಸರ್ಟಿಫಿಕೇಟ್ ಅನ್ನ ವಿತರಣೆಯಲ್ಲಿ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಣ್ತಿರುವಂತದ್ದು. ಅದರಲ್ಲೂ ಕೂಡ ಕುಲಸಚಿವರು ಮತ್ತೆ ಕುಲಪತಿಗಳ ಸಹಿಯನ್ನ ಈಗ ನಕಲು ಮಾಡಿ ಏನು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ವಿತರಿಸಿ ತಡವಾಗಿ ಈಗ ಬೆಳಕಿಗೆ ಬಂದಿರುವಂತದ್ದು. ಕಳೆದ ವರ್ಷ ನೀಡಬೇಕಾಗಿರುವಂತ ಏನು ಘಟಿಕೋತ್ಸವ ಅಂದ್ರೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಗಳನ್ನ ವಿದ್ಯಾರ್ಥಿಗಳು ಏನು ಅಪ್ಲಿಕೇಶನ್ ಅನ್ನ ಸಲ್ಲಿಸಿರ್ತಾರೆ. ಅರ್ಜಿ ಸಲ್ಲಿಸಿದ ಅಷ್ಟು ಸಿಬ್ಬಂದಿಗಳು ಕೂಡ ಏನು ನೇರವಾಗಿ ವಿವಿ ಗಮನಕ್ಕೆ ತರದೆ ಅವುಗಳನ್ನ ಅಂದ್ರೆ ಕುಲಸಚಿವರು ಮತ್ತೆ ಕುಲಪತಿಗಳ ಸಹಿಯನ್ನ ನಕಲು ಮಾಡುವುದರ ಮೂಲಕ ಅವುಗಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಫೇಕ್ ಸರ್ಟಿಫಿಕೇಟ್ ಗಳನ್ನ ಈಗ ವಿತರಣೆ ಮಾಡಿರುವಂತದ್ದು. ಯಾವಾಗ ಒಂದು ಪಿ ರೆಸಿಟಿ ಅಂದ್ರೆ ಕಾನ್ವೊಕೇಶನ್ ಕುರಿತಾಗಿ ಇರ್ತಕ್ಕಂಥ ಪಿ ರೆಸಿಟಿಗಳನ್ನ ವಿದ್ಯಾರ್ಥಿಗಳ ಬಳಿ ಏನು ಕುಲಸಚಿವರು ಕೇಳಿರ್ತಾರೆ, ಆಗ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಮುಖ್ಯವಾಗಿ ಈ ಒಂದು ಪ್ರಮಾಣ ಪತ್ರಕ್ಕೆ ಅಂದ್ರೆ 10,000 ರಿಂದ 15,000 ರೂಪಾಯಿ ಹಣವನ್ನ ನಿಗದಿ ಮಾಡಿರ್ತಾರೆ. ಯಾಕಂದ್ರೆ ವಿದ್ಯಾರ್ಥಿಗಳು ಏನು ಕೇವಲ ಏನು ಹಣ ಮಾತ್ರ ಕೊಡೋದಲ್ಲದೆ ಅವುಗಳ ಪಿ ರೆಸಿಟಿಯನ್ನ ಕೊಟ್ಟಂತ ಸಿಬ್ಬಂದಿಗಳಿಗೂ ಕೂಡ ಕೇಳಿದಾಗ ಅವರು ಸಬೂಬನ್ನ ಹೇಳುವಂತ ಒಂದು ಕೆಲಸವನ್ನ ಮಾಡಿರ್ತಾರೆ. ಜೊತೆಗೆ ವಿವಿಯ ಏನು ಸಿಂಡಿಕೇಟ್ ಸದಸ್ಯರ ಏನು ಸಭೆ ಇತ್ತು, ಆ ಒಂದು ಸಭೆಯಲ್ಲೂ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಆಗ್ತಿದ್ದಂತೆ ತಡವಾಗಿ ಎಚ್ಚೆತ್ತುಕೊಂಡಂತ ಏನು ವಿವಿಯ ಆಡಳಿತ ಮಂಡಳಿ ಕೂಡ ಆ ಒಂದು ಏನು ಯಾರೋ ಫೇಕ್ ಸರ್ಟಿಫಿಕೇಟ್ ಅಂದ್ರೆ ನಕಲಿ ಪ್ರಮಾಣ ಪತ್ರವನ್ನ ವಿತರಣೆ ಮಾಡಿದಂತ ಆ ಸಿಬ್ಬಂದಿಗಳ ಮೇಲೆ ಈಗ ಕ್ರಮಕ್ಕೂ ಕೂಡ ಮುಂದಾಗ್ತೀವಿ ಅನ್ನುವಂತ ಒಂದು ಮಾಹಿತಿ ಕೂಡ ಈಗ ನ್ಯೂಸ್ ಫಸ್ಟ್ ಸಿಗ್ತಾ ಇರುವಂತದ್ದು. ಇದಲ್ಲದೆ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಈ ಒಂದು ನಕಲಿ ಪ್ರಮಾಣ ಪತ್ರಗಳು ವಿತರಣೆ ಆಗಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಿಂಡಿಕೇಟ್ ಸದಸ್ಯರ ಗಮನಕ್ಕೂ ಕೂಡ ಬಂದಿರುವಂತದ್ದು. ಜೊತೆಗೆ ಈಗಾಗಲೇ ಹಣಕಾಸು ಅಧಿಕಾರಿ ಅಂದ್ರೆ VSK ವಿವಿಯ ಹಣಕಾಸು ಅಧಿಕಾರಿ ನಾಗರಾಜ್ ಅವರ ನೇತೃತ್ವದಲ್ಲಿ ಒಟ್ಟು 9 ಜನರನ್ನ ಈಗಾಗಲೇ ತಂಡವಾಗಿ ರಚನೆ ಮಾಡಿರುವಂತದ್ದು. ಅಂದ್ರೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಈ ಒಂದು 3 ಜಿಲ್ಲಾ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ರು. ಮತ್ತೆ ವಿದ್ಯಾರ್ಥಿಗಳನ್ನ ಈಗ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಸಿಂಡಿಕೇಟ್ ಸದಸ್ಯರು ಕೂಡ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಮಾಣ ಪತ್ರವನ್ನ ಪಡೆಯಬೇಕಾದ್ರೆ ಯಾರೆಲ್ಲ ಮಧ್ಯಸ್ಥಿಕೆ ವಹಿಸಿದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಎಲ್ಲ ಆಯಾಮದಲ್ಲಿ ತನಿಖೆಗೂ ಕೂಡ ಈಗ ವಿವಿ ಆಡಳಿತ ಮಂಡಳಿ ಮುಂದಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.